ಏನಂದ್ರೆ ನಿಮ್ಮನ್ನ ನೋಡಿ ಹೆದರು ಓಡೋತ ಹೆದರ್ಕೊಳ್ಳೋನಾಗಿದ್ರೆ ಮನೆವರೆಗೂ ಬರ್ತಾ ಇದ್ನಾ? ಸೆಕ್ಯೂರಿಟಿ ಸೆಕ್ಯೂರಿಟಿ ಕಾಯ್ ಸೆಕ್ಯೂರಿಟಿನ ಪೊಲೀಸ್ನವ್ರನ್ನೇ ಕರೀರಿ. ಅದು ನಿಮ್ ಕೈಲಿ ಆಗಲ್ಲ ಬಿಡಿ. ಯಾಕಾಗಲ್ಲ? ನಾನೇ ಆಗುತ್ತಾ ಹೇಳಿ. ಪೊಲೀಸ್ನವ್ರ ಹೋಗಿ ನೀವು ಆಡಿರೋ ಆಟಗಳೆಲ್ಲ ಹೇಳಿದ್ರೆ ಒಳಗಡೆ ಹೋಗೋದು ನಾನಲ್ಲ, ನೀವುಗಳು. ಸಾವಿತ್ರಿ ನನ್ನೋಳು, ಅವಳು ಯಾವತ್ತಿದ್ರೂ ನನ್ನೋಳೆ. ಹೇಗೆ ಪಡ್ಕೋತೀನಿ ಅಂತ ನೋಡ್ತಾ ಇರಿ. ಸಾವಿತ್ರಿ, ಅವ್ನು ನಿನ್ಗೂ ಸಿಕ್ಕಿದ್ನಾ? ಯಾರು? ವಿಶ್ವ. ಅಂದ್ರೆ ವಿಶ್ವ ಇನ್ನೂ ಬದುಕಿದಾನ? ಸಾವಿತ್ರಿ, ಆಕ್ಚುಲಿ ಅದು ಹೌದಮ್ಮ, ನಮಗೂ ವಿಷಯ ಗೊತ್ತಿಲ್ಲ. ಅದೇನು ಅಂದ್ರೆ ಅದು ಅಂದ್ರೆ ಇಷ್ಟ ದಿನ ಅವನೇ. ಹೌದು, ಅವನಿಗೆ ನಮಗ್ ತೊಂದರೆ ಕೊಡೋದೇ ಉದ್ದೇಶ. ತೊಂದ್ರೆನಾ? ಯಾಕೆ? ನಿಮ್ ಮದ್ವೆ ಆದ್ಮೇಲೆ ಅಣ್ಣನ ಕೊಲೆ ಮಾಡೋ ಪ್ರಯತ್ನ ಪಟ್ಟನಲ್ಲ, ಈಗ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಬ್ಲಾಕ್ ಮೇಲ? ಏನಂತ? ಅದು ಈಗಲೂ ನರಸಿಂಹನ್ ಕೊಲ್ಲೋದೇ ಅವನ ಉದ್ದೇಶ ಆಗಿಲ್ಲ. ಹೌದು ಸಾವಿತ್ರಿ, ಆಗ ಆಗ್ಲಿಲ್ವಲ್ಲ, ಅದಕ್ಕೆ ಈತ ಪ್ರಯತ್ನ ಪಡ್ತಿದ್ದಾನೆ. ನೀವು ಕದ್ದು ಮುಚ್ಚಿ ಮಾಡೋ ಕೆಲಸ ಎಲ್ಲ ಜಗತ್ತಿಗೆ ಗೊತ್ತದಿಲ್ಲ ಅನ್ಕೋಬಿಡಿ ಅಹಲ್ಯ ಅಕ್ಕ. ಅದ್ರಲ್ಲೂ ಅದು ಅನ್ಯಾಯದ ಕೆಲಸ ಆಗಿದ್ರೆ ಖಂಡಿತ ನನ್ನ ಕೆಲಸ ಆಗ ಬಿಡೋದಿಲ್ಲ. ಆಕೆ ಮಾಡಿದ್ದು ನೀನಾ? ನಾನ್ ಬಾವನ್ ರೂಮಿಂದ ತಗೊಂಡ್ ಫೈಲ್ನ ಎಕ್ಸ್ಚೇಂಜ್ ಮಾಡಿದ್ದು ನೀನಾ? ನಾನು ಇಷ್ಟಕ್ಕೆ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ನೀವು ಸಾವಿತ್ರಿನ ಭೇಟಿ ಮಾಡಿಸ್ತೀನಿ ಅಂದ್ರೆ ಅವಳ ಜೊತೆ ಮಾತಾಡೋ ಅವಕಾಶ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರಿ. ಖಂಡಿತ ವಿಶ್ವ, ಖಂಡಿತ ಸಾವಿತ್ರಿನ ಭೇಟಿ ಮಾಡಿಸ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀನ್ ಮಾಡ್ಬೇಕಾಗಿರೋ ಕೆಲಸ ಬೇಕಾದಷ್ಟಿದೆ. ಅವೆಲ್ಲ ಆಗಲ್ಲ ಮೇಡಮ್, ನೀನ್ ಬರ್ತೀನಿ. ನಿಂತ್ಕೊಳ್ಳೋ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಾ ಹುಡುಕಿ ಕರ್ಕೊಂಡ್ ಬಂದಿದ್ದು ನಿನ್ನಿಂದ ಈ ಮಾತು ಕೇಳೋಕ? ಹೇಗೂ ಇಷ್ಟು ದಿನ ಬದುಕಿದ್ದು ಹೆಣದಾಗೆ ಎಲ್ಲ ಆಸೆಗಳನ್ನು ಬಿಟ್ಟಿದ್ದೆ. ಇನ್ಮುಂದೇನೋ ಹಾಗೆ ಇದ್ಬಿಡ್ತೀನಿ ಬಿಡಿ. ಸಾವಿತ್ರಿನ ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ಬಿಡ್ತೀನಿ ಯಾವಾಗ್ಲೂ. ಹಾಗ ಅಂದ್ಕೊಳ್ಳೋದ್ರಿಂದ ಏನ್ ಸಾಧಿಸ್ದಾಗುತ್ತೆ ವಿಶ್ವ? ಪಾಪ ಆ ಸಾವಿತ್ರಿಗೆ ತನ್ಗಾಗಿರೋ ಅನ್ಯಾಯದ ಅರಿವು ಕೂಡ ಇಲ್ಲ. ಅವಳನ್ನ ಹಾಗೆ ಬಿಟ್ಬಿಡ್ತೀಯ ನೀನು? ಆ ಮುದಿಗ ಸಿಕ್ಕಿರೋದೆ ತನ್ನ ಭಾಗ್ಯ ಅನ್ಕೊಂಡು ಆ ಥರ್ಡ್ ಕ್ಲಾಸ್ ಫಲನ ದೇವ್ರ ತರ ಪೂಜೆ ಮಾಡ್ತಿದ್ದಾಳ ಅವಳು. ನಿನ್ಗೇನು ಅನ್ನಿಸ್ತಾ ಇಲ್ವಾ ವಿಶ್ವ? ನಿನ್ಗಳ ಬಗ್ಗೆ ಪೊಸೆಸಿವ್ನೆಸ್ ಇದೆ ಮೇಡಮ್, ಆದ್ರೆ ಇದ್ರಲ್ಲಿ ನನ್ ಸಾವಿತ್ರಿ ಇದೆ ತಪ್ಪಿದೆ. ಹಾಗಂದ್ಕೊಳ್ಳೋದ್ರಿಂದ ಏನೂ ಆಗಲ್ಲ ವಿಶ್ವ. ಮುನ್ನುಗ್ಗಿ ನಮ್ ಹಕ್ಕನ್ನ ನಾವೇ ಪಡಿಬೇಕು. ನಿನಗೋಸ್ಕರ ತಾನೆ ವಿಶ್ವ ನಾನು ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು. ನನ್ ಸಾವಿತ್ರಿನ ಯಾವಾಗ ಭೇಟಿ ಮಾಡಿಸ್ತೀರಾ? ಆದಷ್ಟು ಬೇಗ ಅದಕ್ಕೊಂದು ಮುಹೂರ್ತ ಇರ್ತೀನಿ. ಅಲ್ಲಿವರೆಗೂ ನೀನ್ ತಾಳ್ಮೆಯಿಂದ ಕಾಯ್ಬೇಕು. ಒಳ್ಳೆ ಕೆಲಸ ಮಾಡಿ ಬಂದಿದ್ಯಾ. ಒಂದ್ 4 ದಿವಸ ಎಲ್ಲಾದ್ರೂ ತಲೆ ಮರೆಸ್ಕೊಂಡಿರು. ಆ ಹದ್ದುಗಳು ನಿನ್ ಬೇಟೆಗಾಗಿ ಕಾಯ್ತಾ ಇರ್ತವೆ. ಸಿಕ್ಕಾಕೋಬೇಡ.